ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಶ್ ಬಂದು ಸುಲಭವಾಗಿ ಸುಗಂಧಭರಿತವಾದ ಹೋಟೆಲ್ ಸ್ಟೈಲ್ ತುಪ್ಪದ ಅನ್ನ ಅಥವಾ ಗೀ ರೈಸ್ ಮಾಡುವ ವಿಧಾನವನ್ನು ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಲೋಟ ಅಕ್ಕಿ, ಬಾಸ್ಮತಿ ಅಕ್ಕಿ, 1 ಕಪ್ ಬಟಾಣಿ, ಈರುಳ್ಳಿ, ಪಲಾವ್ ಎಲೆ, ಏಲಕ್ಕಿ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಮತ್ತು ಬಟ್ಲ ಹಾಲು. ಮೊದಲಿಗೆ ನಾನಿಲ್ಲಿ ಬಾಸ್ಮತಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸುಮಾರು 20 ನಿಮಿಷ ನೆನೆಯಲು ಬಿಟ್ಟಿದ್ದೀನಿ. ಆಗ ಒಂದು ಕುಕ್ಕರಲ್ಲಿ ತುಪ್ಪ ಹಾಕಿ ಬಿಸಿ ಮಾಡಿ. ಬಿಸಿಯಾದ ನಂತರ ಪಲಾವ್ ಎಲೆ, ಏಲಕ್ಕಿ, ಲವಂಗ ಹಾಗೂ ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿಬಿಟ್ಟು ಗೋಲ್ಡನ್ ಬಣ್ಣ ಬರುವವರೆಗೂ ಹುರಿಯಿರಿ. ನೋಡಿ, ಇದಕ್ಕೇನೆ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಗೋಲ್ಡನ್ ಬಣ್ಣ ಬರುವವರೆಗೂ ಅಲ್ಲಿ ತನಕ ಹುರಿಯಿರಿ. ಇವಾಗ ನೆನೆಸಿಟ್ಕೊಂಡಿರೋ ಬಟಾಣಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ತಗೊಂಡಿರೋ 1 ಬೌಲ್ನಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಹಾಲನ್ನು ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕುದಿ ಬಂದಿದೆ. ಇದಕ್ಕೇನೆ 1 ಲೋಟದಷ್ಟು ನೀರು, 1 ಲೋಟ ಬಾಸ್ಮತಿ ಅಕ್ಕಿಗೆ 2 ಲೋಟದಷ್ಟು ನೀರನ್ನು ಹಾಕಬೇಕು. ಮೊದಲಿಗೆ ಅರ್ಧ ಕಪ್ನಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀವಿ. ಇನ್ನು 1.5 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಕುದಿ ಬರಬೇಕು, ಇದನ್ನು ಕುದಿ ಬರಲು ಬಿಡಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗಲೇ ಉಪ್ಪು ಎಲ್ಲ ನೋಡ್ಕೊಂಬಿಡಿ. ಆ ನಂತರ ನೆನೆಸಿಟ್ಕೊಂಡಿರೋ ಬಾಸ್ಮತಿ ಅಕ್ಕಿ ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ಕೂಗಿಸ್ಕೊಳ್ಳಿ. ಇದಕ್ಕೆ ಗೋಡಂಬಿ ಮತ್ತು ತುಪ್ಪ ಹಾಕೋದ್ರಿಂದ ರುಚಿ ಮತ್ತು ಪರಿಮಳ ಇನ್ನಷ್ಟು ಹೆಚ್ಚಿಗೆ ಕೊಡುತ್ತೆ. ನೋಡಿ, ಇವಾಗ ನಮ್ಮ ಹೋಟೆಲ್ ಸ್ಟೈಲ್ ತುಪ್ಪದ ಅನ್ನ ಅಥವಾ ಗೀ ರೈಸ್ ಸಿದ್ಧವಾಗೈತಿ. ರೈತಾ ಅಥವಾ ಗ್ರೇವಿ ಜೊತೆ ಸವಿದು ನೋಡಿ, ರುಚಿ ಅಂಕರು ಗ್ಯಾರಂಟಿ ಕೊಡುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ಇದನ್ನೊಮ್ಮೆ ಮನೇಲಿ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಈಸಿ ರೆಸಿಪಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.